ಜಾರ್ಖಂಡ್ನಲ್ಲೂ ಕಾಂಗ್ರೆಸ್ಗೆ ಶಾಕ್ ಎದುರಾಗ್ಬಿಟ್ಟಿದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ ಜಾರ್ಖಂಡ್ನಲ್ಲಿ ಇಂಡಿಯಾಗೆ ಸೋಲು. ಇನ್ನು ಇಂಡಿಯಾ 25ರಿಂದ 30ರ ಗಡಿಯನ್ನ ದಾಟ್ತಾ ಇದ್ರೆ ಬಿಜೆಪಿ 42ರಿಂದ 47ರತ್ತ ಇದೆ. ಇನ್ನು ಇತರೆಯನ್ನ ಗಮನಿಸೋದಾದ್ರೆ 1ರಿಂದ 4ರತ್ತ ಇದೆ. ಇತಲೆ ಮಹಾರಾಷ್ಟ್ರದಲ್ಲಿ ಈ ಬಾರಿ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಯಲ್ಲಿ ಏನು ಬಿಜೆಪಿ ಪ್ಲಸ್ ಮೈತ್ರಿಕೂಟ ಮುನ್ನಡೆಯಲ್ಲಿ ತಾಗ್ತಾ ಇದ್ರೆ, ಇತ್ತ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಎದುರಾಗ್ತಿದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ ಜಾರ್ಖಂಡ್ನಲ್ಲಿ ಇಂಡಿಯಾಗೆ ದೊಡ್ಡ ಸೋಲು. ಎಲ್ಲಾ ಕಡೆಯಲ್ಲೂ ಕೂಡ ಈ ಬಾರಿ ಬಹಳಷ್ಟು ಶಾಕಿಂಗ್ ಆಗಿನೇ ಕಾಣಿಸ್ತಾ ಇದೆ. ನೋಡಿ, ಜಾರ್ಖಂಡು ಅಲ್ಲಿ ಎಲ್ಲೊಂದ್ ಕಡೆ ಕೈ ಮೈತ್ರಿ ಸರ್ಕಾರ ಇತ್ತು. ಹೇಮಂತ್ ಸೊರೇನ್ ಮುಖ್ಯಮಂತ್ರಿ ಆಗಿದ್ರು. ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದ್ರು. ಭ್ರಷ್ಟಾಚಾರದ ಆರೋಪವನ್ನ ಹೊತ್ತು ಅವರು ಜೈಲಿಗೂ ಕೂಡ ಹೋದ್ರು. ಇದೆಲ್ಲವೂ ಕೂಡ ಅಲ್ಲಿ ವರ್ಕೌಟ್ ಆಗಿದೆ. ಎಲ್ಲೊಂದ್ ಕಡೆ ವಿರೋಧ ಇದ್ದು ಬಿಜೆಪಿ ಕಡೆಗೆ ಅಲ್ಲಿನ ಜನ ಹೋಗ್ಬಿಟ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಒಂದು ಸಮೀಕ್ಷೆಯ ಪ್ರಕಾರ. ಒಂದ್ ಕಡೆ ಮಹಾರಾಷ್ಟ್ರದ ಭವಿಷ್ಯಗಳನ್ನ ನಾವು ನೋಡ್ತಾ ಇದ್ರೆ ಅದು ಕೂಡ ಬಿಜೆಪಿಯ ಪರವಾಗಿದೆ. ಜಾರ್ಖಂಡ್ನಲ್ಲೂ ಕಾಂಗ್ರೆಸ್ಗೆ ಮತದಾರ ಪ್ರಭುಗಳು ಶಾಕ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದು ಆಡಳಿತ ವಿರೋಧಿ ಅಲೆ ಅನ್ನೋದು ಬಹಳ ಸ್ಪಷ್ಟ. ನೋಡಿ, ಮ್ಯಾಟ್ರಿಕ್ಸ್ ಸಮೀಕ್ಷೆ ಪ್ರಕಾರ ಜಾರ್ಖಂಡ್ನಲ್ಲಿ INDIA-ಗೆ ದೊಡ್ಡ ಮಟ್ಟದ ಸೋಲು ಇದು. ಏಕೆ ಅಂತ ಹೇಳಿದ್ರೆ ಅಲ್ಲಿ ಈ ಎಲ್ಲಾ ನಾಯಕರು, ಇಂಡಿಯಾ ಒಕ್ಕೂಟದ ನಾಯಕರು ಬಹಳಷ್ಟು ಪ್ರಚಾರವನ್ನ ಮಾಡಿದ್ರು. ಅದರಂತೆ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಅಲ್ಲಿನ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಅದರಲ್ಲೂ ಹೇಮಂತ್ ಸೊರೇನ್ ಅವರ ವಿರುದ್ಧವಾಗಿ ಬಿಜೆಪಿಯವರು ದ್ವೇಷದ ರಾಜಕಾರಣವನ್ನ ಮಾಡಿ ಅವರನ್ನ ಜೈಲಿಗೆ ಕಳುಹಿಸಿದ್ರು ಅನ್ನೋ ನಿಟ್ಟಿನಲ್ಲೇ ಪ್ರಚಾರವನ್ನ ನಡೆಸಿದ್ರು. ಹಾಗಾಗಿನೇ ಅಲ್ಲಿನ ಒಂದು ಸಮುದಾಯ ನಿರ್ಣಾಯಕ ಪಾತ್ರವನ್ನ ಏನು ವಹಿಸುತ್ತೆ, ಆ ಸಮುದಾಯದ ಪ್ರಬಲ ನಾಯಕ, ಆ ಒಂದು ಬುಡಕಟ್ಟು ಸಮುದಾಯದ ಪ್ರಬಲ ನಾಯಕ ಹೇಮಂತ್ ಸೊರೇನ್ ಅವರು. ಹಾಗಾಗಿ ಅನುಕಂಪದಿಂದ ಓಟ್ ತೆಗೆದುಕೊಂಡು ಬಿಡ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಈ ಮ್ಯಾಟ್ರಿಕ್ಸ್ ಸಮೀಕ್ಷೆ ಪ್ರಕಾರ ಬಹಳ ಸ್ಪಷ್ಟವಾಗಿ ಇಲ್ಲಿ 42ರಿಂದ 47 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅಲ್ಲಿ ಇರೋದೇ 88 ಒಟ್ಟಾರೆಯಾಗಿ ಕ್ಷೇತ್ರಗಳು. ಅದರಲ್ಲಿ ಮ್ಯಾಜಿಕ್ ನಂಬರ್ 45. ಆ 45ಅನ್ನ ದಾಟಿ ಇಲ್ಲಿ ಬಿಜೆಪಿ ಮುಂದೆ ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ. ಅಂದ್ರೆ ಬಿಜೆಪಿ 42ರಿಂದ 47 ಕ್ಷೇತ್ರಗಳನ್ನ ಆರಾಮಾಗಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು INDIA ಮೈತ್ರಿಕೂಟ 25ರಿಂದ 37 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನ ಸಾಧಿಸುತ್ತೆ ಅನ್ನೋದು ಈ ಮ್ಯಾಟ್ರಿಕ್ಸ್ ಸಮೀಕ್ಷೆ ಭವಿಷ್ಯ. ಇನ್ನು ಇತರೆ ಅಲ್ಲಿ 1ರಿಂದ 4 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನ ಸಾಧಿಸುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆ ಮಹಾರಾಷ್ಟ್ರದ ಏನು ಚುನಾವಣೆಯಲ್ಲೂ ಕೂಡ ಮೇ ಬಿ ಕಾಂಗ್ರೆಸ್ಗೆ ಅಥವಾ ಮಹಾ ವಿಕಾಸ್ ಅಗಾಡಿಗೆ ಶಾಕ್ ಎದುರಾಗುವಂತ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ಜಾರ್ಖಂಡ್ನಲ್ಲೂ ಕೂಡ ಅಷ್ಟೇ ಬಹಳಷ್ಟು ನಂಬಿಕೆಯಲ್ಲಿದ್ರು. ಗೆಲ್ತೀವಿ, ನಾವು ಮತ್ತೊಮ್ಮೆ ಸರ್ಕಾರವನ್ನ ರಚನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆತ್ಮವಿಶ್ವಾಸದಿಂದ ಇದ್ರು ಕಾಂಗ್ರೆಸ್ ನಾಯಕರು. INDIA ಒಕ್ಕೂಟ